ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ. ಅಡಿಗೆ ಹೇಗಿರ್ಬೇಕು ಅಂದ್ರೆ ಬರೀ ಹೊಟ್ಟೆ ಅಲ್ಲ, ಮನಸ್ಸು ತುಂಬಬೇಕು. ಅಡಿಗೆಗೆ ಬಳಸೋ ಇಂಗ್ರೀಡಿಯೆಂಟ್ಸ್ ಒಂದೇ ಆದ್ರೂ ಒಬ್ಬೊಬ್ರ ಕೈ ರುಚಿ ಒಂದೊಂದು ರೀತಿ. ಅಡಿಗೆ ಅನ್ನೋದು ಬರೀ ಕೆಲಸ ಅಲ್ಲ, ಅದೊಂದು ರೀತಿ ಆತ್ಮತೃಪ್ತಿ. ಒಂದೊಂದು ಊರಲ್ಲಿ ಒಂದೊಂದು ಥರ ಅಡಿಗೆ. ನಾನಿವತ್ತು ಮಾಡಕ್ ಹೊರಟಿರೋದು ಯಾವ ಅಡಿಗೆ ಬನ್ನಿ ನೀವೇ ನೋಡಿ. ನಮಸ್ಕಾರ, ಬ್ಯಾಕ್ ಟು ಅಡುಗೆ ಮನೆ. ಏನು ಬಿಸಿಲಪ್ಪ, ಏನು ಸೆಕೆ, ತಡಿಯೋಕ್ಕೆ ಆಗ್ತಾ ಇಲ್ಲ. ನನಗಂತೂ ಈ ಚಳಿಗಾಲ ಅಂದರೆ ಒಂಚೂರು ಇಷ್ಟ ಇಲ್ಲ. ಬೇಗ ಕತ್ಲೆ ಆಗೋಗ್ಬಿಡುತ್ತೆ, ಒಂಥರ ಕತ್ಲು ಹಿಂಸೆ. ನನಗೆ ಆ್ಯಕ್ಚುಲಿ ವಿಂಟರ್ ಬಂದರೆ ಒಂಚೂರು ಇಷ್ಟ ಆಗಲ್ಲ. ನನ್ನ ಫೇವ್ರೆಟ್ಟು ಯಾವಾಗಲೂ ಸಮ್ಮರೇ. ಆದರೆ ಈ ಸತಿ ಸಮ್ಮರ್ ಅಂತೂ ನನ್ನ ಕೈಲೂ ತಡೆಯೋಕ್ಕಾಗ್ತಾ ಇಲ್ಲ. ಎಷ್ಟು ನೀರು ಕುಡಿದ್ರೂ ತೃಪ್ತಿನೇ ಇಲ್ಲ, ನೀರು ಕುಡಿದ್ರೂ ಸಾಲ್ತಿಲ್ಲ. ಅದಕ್ಕೆ ಮಜ್ಜಿಗೆ ಕುಡ್ತೀನಿ. ಆದರೂ ಅದು ಒಂಥರ ಏನಂತಾರೆ, ಬಾಯಾರಿಕೆನೇ ಹೋಗಲ್ಲ. ನೀರು ಮಜ್ಜಿಗೆ ನೀರು ಹೀಗೆ ಕುಡಿದು ಹೊಟ್ಟೆ ಫುಲ್ಲಾಗೋಗತ್ತೆ. ಇನ್ನು ಊಟ ಮಾಡೋದ್ರ ಬಗ್ಗೆ ಅಂತೂ ಕೇಳಲೇಬೇಡಿ, ಊಟನೇ ಸೇರಲ್ಲ. ಆದರೆ ಊಟ ಮಾಡದೇ ಇರೋಕ್ಕಾಗೋದಿಲ್ಲ ಅಲ್ವಾ? ಅದಕ್ಕೆ ನೀರು ಇರಬೇಕು, ಊಟನೂ ಇರಬೇಕು. ಆ ಥರದ್ದೊಂದು ಕಾಂಬಿನೇಷನ್ ಅಡುಗೆ ಇವತ್ತು ಮಾಡ್ತಾಯಿದ್ದೀನಿ. ಈ ಸೌತ್ ಕೆನರಾ ಕಡೆ, ಕೇರಳ ಕಡೆ ಈ ಕುಚ್ಚಲಕ್ಕಿ ಗಂಜಿ ಮಾಡ್ತಾರೆ. ಅದನ್ನು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇದೊಂಥರ ಆಲ್ ಸೀಸನ್ ಗಂಜಿ. ಬಿಸಿಯಾಗಿದ್ದಾಗ ಚಳಿಗಾಲಕ್ಕೂ ಓಕೆ, ಮಳೆಗಾಲಕ್ಕೂ ಓಕೆ. ಅನ್ನ ಮತ್ತು ನೀರಿರೋದ್ರಿಂದ ಸಮ್ಮರ್ಗೂ ಸೂಪರು ಆ್ಯಂಡ್ ಹೆಲ್ತಿ ಕೂಡ. ನಾನು 1.5 ಕಪ್ಪು ಕುಚ್ಚಲಕ್ಕಿ ಹಾಕ್ತಾ ಇದ್ದೀನಿ. ಇದನ್ನು ಬಾಯ್ಲ್ಡ್ ರೈಸ್ ಅಂತಲೂ ಅಂತಾರೆ. ಅಂದರೆ ಭತ್ತನ ಮೊದಲು ಬೇಯಿಸಿ ಆಮೇಲೆ ಅಕ್ಕಿ ಮಾಡಿರ್ತಾರೆ. ಈಗ ಇದನ್ನು ಚೆನ್ನಾಗಿ ಒಂದು 3 ಸಲ ತೊಳಿಬೇಕು. ನಾನು ಈ ಅಕ್ಕಿ ತೊಳೆದಿದ್ದ ನೀರನ್ನು ಚೆಲ್ಬಿಡಲ್ಲ. ಈ ಥರ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದು ಅದನ್ನು ನಾನು ಕರಿಬೇವು ಗಿಡಕ್ಕೆ ಮತ್ತು ಬೇರೆ ಗಿಡಗಳಿಗೂ ಹಾಕ್ತೀನಿ. ಈಗ ಇದಕ್ಕೆ ನಾನು ಇದೇ ಕಪ್ಪಲ್ಲಿ 3.5 ಕಪ್ ನೀರು ಹಾಕ್ತೀನಿ. ಐದು ವಿಸಿಲ್ ಆದಮೇಲೆ ಸಿಮ್ಗಿಡ್ತೀನಿ. ಸಿಮ್ಮಲ್ಲಿ 2 ವಿಸಿಲ್ ಬಂದಮೇಲೆ ಆಫ್ ಮಾಡ್ತೀನಿ. ಆಗ ಗಂಜಿ ರೆಡಿ. ನೋಡಿ, ನನ್ನ ಕರಿಬೇವು ಗಿಡ ಇನ್ನೂ ಪುಟಾಣಿದು, ಅದಕ್ಕೆ ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ದೀನಿ. ಬರೀ ಈ ಅಕ್ಕಿ ನೀರಲ್ಲ, ರೆಗ್ಯುಲರ್ ಅಕ್ಕಿ ನೀರು ಗಿಡಗಳಿಗೆ ಹಾಕಿದ್ರು ತುಂಬ ಒಳ್ಳೆಯದು. ಇನ್ಫ್ಯಾಕ್ಟ್ ನಮ್ಮ ಶಾರದಾ ಅಜ್ಜಿ ಎಲ್ಲ ಅಕ್ಕಿ ತೊಳೆದಿದ್ದ ನೀರಲ್ಲಿ ಮುಖ ತೊಳ್ಕೊಳ್ಳೋರು. ಆ ಕಲೆಗಳು ಅದೆಲ್ಲ ಏನೂ ಇರಲ್ಲ ಅಂತ. ನೋಡಿ, ಆಗಿನ ಕಾಲದಲ್ಲೇ ಎಲ್ಲ ಬ್ಯೂಟಿ ಟಿಪ್ಸ್ ಫಾಲೋ ಮಾಡೋರು. ಈಗ ಜನಗಳು ಅದೇನೋ ಕೊರಿಯನ್ ರೈಸ್ ವಾಟರ್ ಅಂದ್ಬಿಟ್ಟು ದುಡ್ಡು ಕೊಟ್ಟು ತಗೋತಾರೆ. ಇನ್ನೊಂದು ಮುಖ್ಯವಾದ ವಿಷಯ, ಬಿಸಿಲಂತೂ ತುಂಬಾ ಜಾಸ್ತಿ ಇದೆ. ಹೀಟ್ ವೇವ್ ಬೇರೆ ಆಗತ್ತೆ ಅಂತ ಹೇಳ್ತಿದ್ದಾರೆ. ಇಂಥ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿಡೋದನ್ನು ಖಂಡಿತ ಬರಿಬೇಡಿ. ಆಮೇಲೆ ನೀವುಗಳು ಅಷ್ಟೇ ಚೆನ್ನಾಗಿ ನೀರು ಕುಡೀರಿ.
ಈ 11 ಗಂಟೆಯಿಂದ 4 ಗಂಟೆವರೆಗೂ ಆದಷ್ಟು ಮಟ್ಟಿಗೆ ಎಲ್ಲೂ ಆಚೆ ಹೋಗಬೇಡಿ. ಇದ್ರ ಬಗ್ಗೆ ನಮ್ಮ ಸರ್ಕಾರ ಬೇಕಾದಷ್ಟು ಗೈಡ್ಲೈನ್ಸ್ ಕೊಟ್ಟಿದೆ, ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ. ಈ ಗಂಜಿಗೆ ಬೆಸ್ಟ್ ಕಾಂಬಿನೇಷನು ಕೊಬ್ಬರಿ ಚಟ್ನಿ. ಸರಿ, ಹಾಗಾದ್ರೆ ಈಗ ಕೊಬ್ಬರಿ ಚಟ್ನಿ ಮಾಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇಲ್ಲಿ 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಇದೆ, ಆಮೇಲೆ ಖಾರಕ್ಕೆ ಬೇಕಾಗಿರೋಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಒಣ ಕೊಬ್ಬರಿ, ಹಾಗೆ 1-2 ಕಡ್ಡಿ ಕರಿಬೇವಿನ ಸೊಪ್ಪು. ಈಗ ಈ ಪದಾರ್ಥಗಳನ್ನೆಲ್ಲ ಹುರ್ಕೊಳ್ಳೋಣ. ಮೊದಲನೇ ವಿಸಿಲ್ ಆಯಿತು. ಉದ್ದಿನಬೇಳೆ ಹುರಿತಾ ಇದ್ದೀನಿ. ಇದು ತುಂಬ ಕೆಂಪಗಾಗೋದು ಬೇಡ, ಒಂದು ಸ್ವಲ್ಪ ಬಣ್ಣ ಬದಲಾಗ್ತಾ ಇದ್ದಾಗೆ ತೆಗೆದು ಬಿಡ್ಬೋದು. ಉದ್ದಿನಬೇಳೆ ಆಯಿತು. ಈಗ ಒಣಮೆಣಸಿನ್ಕಾಯಿ, ಇದನ್ನು ನೋಡ್ಕೊಂಡು ಹುರ್ಕೊಳ್ಳಿ. ಕಪ್ಪಗಾಗಬಾರ್ದು, ಸೀದೋದ್ರೆ ರುಚಿ ಚೆನ್ನಾಗಿರಲ್ಲ. ಎಷ್ಟು ಬಿಸಿಲಿದೆ ಅಂದರೆ ಬೆಳಗ್ಗೆ ತರಿಸಿದ ಕರಿಬೇವು ಆಗಲೇ ಬಾಡಿ ಒಣಗೋಗ್ತಾ ಇದೆ. ಐದು ವಿಸಿಲ್ ಆಯಿತು. ಈಗ ಸಿಮ್ಮಲ್ಲಿ ಇರ್ತೀನಿ. ಈ ಹುಣಸೆ ಹಣ್ಣನ್ನ ನಾನು ಹುರಿತಾ ಇಲ್ಲ, ಸ್ವಲ್ಪ ಡ್ರೈ ಮಾಡ್ತಾ ಇದ್ದೀನಿ ಅಷ್ಟೇ, ಏಕೆಂದರೆ ಒಳಗಡೆ ಇರೋ ನೀರಿನ ಅಂಶ ಹೋಗಬೇಕು ಅಂತ. ಆ್ಯಕ್ಚುಲಿ ಇದಕ್ಕೆ ಬೆಸ್ಟ್ ಯಾವ್ದು ಗೊತ್ತಾ? ಮನ್ನಾಡ್ ಕಡೆ ಓಟೆ ಹುಳಿ ಅಂತ ಸಿಗತ್ತೆ, ಅದು ತುಂಬ ರುಚಿಯಾಗಿರುತ್ತೆ. ಗಂಜಿ ಆಯಿತು. ಸ್ಟವ್ ಆಫ್ ಮಾಡ್ತೀನಿ, ಕುಕ್ಕರ್ ತಣಿಲಿ. ಹುರಿದಿದ್ದೆಲ್ಲ ಆಯಿತು. ಕೊಬ್ಬರಿ ಏನು ಹುರ್ಕೊಳ್ಳೋದು ಬೇಕಾಗಿಲ್ಲ. ನೀವು ತೆಂಗಿನಕಾಯಿ ಬಳಸ್ತೀರಾ ಅಂದರೆ ಹುರ್ಕೋಬೇಕು, ಕೊಬ್ಬರಿ ಆಗಿರೋದ್ರಿಂದ ಬೇಕಾಗಿಲ್ಲ. ಅಕಸ್ಮಾತ್ ಹುರ್ಕೊಂಡ್ರು ತಪ್ಪೇನೂ ಇಲ್ಲ. ಇದರಲ್ಲಿ ಈಗ ಒಂದು 1/4 ಭಾಗ ಕೊಬ್ಬರಿನ ಕಟ್ ಮಾಡಿಕೊಂಡು ತುರ್ಕೋತೀನಿ. ಬನ್ನಿ, ಈಗ ಇದನ್ನೆಲ್ಲ ಪುಡಿ ಮಾಡೋಣ. ಇದೆಲ್ಲ ಪುಡಿ ಆದಮೇಲೆ ಕೊನೆಯಲ್ಲಿ ಕೊಬ್ಬರಿ ಹಾಕಬೇಕು. ಪುಡಿಯಾಗಿದೆ. ಈಗ ಕೊಬ್ಬರಿ ಹಾಕಿ ಒಂದ್ಸಲ ಗರ್ ಅನ್ನಿಸ್ತೀನಿ. ತುಂಬ ನುಣ್ಣಗಾಗಬಾರ್ದು, ತರ್ತರಿ ಇರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಚಟ್ನಿ ಘಮ ಅಂತಿದೆ, ಟೆಂಪ್ಟ್ ಆಗ್ತಾ ಇದೆ. ಒಂಚೂರು ಹೆಚ್ಚು ರುಚಿ ನೋಡ್ಬಿಡ್ತೀನಿ. ಸೂಪರ್.
ಈಗ ಈ ಗಂಜಿಗೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ತುಪ್ಪ, ಆ್ಯಂಡ್ ಮಿಡಿ ಉಪ್ಪಿನಕಾಯಿ. ಆ್ಯಂಡ್ ಈಗ ನಮ್ಮ ಸ್ಪೆಷಲ್ ಕೊಬ್ಬರಿ ಚಟ್ನಿ. ಇನ್ನು ನನಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ನಾನು ಹೋಗಿ ಗಂಜಿ ಊಟ ಮಾಡ್ತೀನಿ. ಹೊಟ್ಟೆ ಕವ ಕವ ಅಂತ ಇದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಇದಾಗಿತ್ತು ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ಸ್ ಅಂಡ್ ಲವ್.